Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಶಿವಮೊಗ್ಗದ ಯಾರೋ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ದರು, ಚಂದ್ರಶೇಖರನ್. ಅವರ ಸಾವಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ರೀತಿ ಭಯಭೀತರಾಗಿರುವಂಥದ್ದು ಕಾಣ್ತಾ ಇದೆ. ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆಯೋ ಹಾಗೆಲ್ಲ ಈ ಥರ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಹಿಂದೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರವಿಯವರ ಕೋಲಾರದಲ್ಲಿ ದಕ್ಷ ಅಧಿಕಾರಿ ಇದ್ದ ಡಿ.ಕೆ. ರವಿ ಪ್ರಕರಣನೂ ಕೂಡ ಇದೇ ಸರ್ಕಾರ ಇದ್ದಾಗ ಬಂತು. ಅದನ್ನು ಮುಚ್ಚಾಕುವ ಪ್ರಯತ್ನವನ್ನು ಮಾಡಿದರು. ಅದೇ ರೀತಿ DYSP ಅನುಪಮಾ ಶೆಣೈ ಅವ್ರದ್ದು ಕೊನೆಗೆ ಅವರು ಈ ಕಿರುಕುಳ ತಾಳ್ಲಕ್ಕಾಗದೆ ಕಾಂಗ್ರೆಸ್ ಸರ್ಕಾರದ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋದರು. ಕಲಬುರಗಿಯ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು. ಅದು ಕೂಡ ಈ ಸರ್ಕಾರ ಕಿಂಚತ್ತು ಗಮನ ಕೊಡದೇ ಇರೋದನ್ನು ನೋಡಿದರು. ನನಗನ್ಸ್ತತೆ ಇವರು ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರ. ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ. ನಾವು ಕೂಡ ಹೇಳಿದ್ದೀರಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕಿಗೆ ಅಕೌಂಟ್ ಹೋಗಿದೆ ಅನ್ನೋದು. ನನ್ನ ಅಕೌಂಟು ನಮಗೆ ಗೊತ್ತಿದೆ, ಸುಮಾರು 9 ಬ್ಯಾಂಕ್ಗಳಿಗೆ. ಅದು ಹೈದರಾಬಾದ್, ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ. ಇದು IT ಕಂಪ್ನಿ. ವಾಲ್ಮೀಕಿ ನಿಗಮಕ್ಕೂ IT ಕಂಪ್ನಿಗಳಿಗೂ ಏನು ಸಂಬಂಧ ಬರುತ್ತೆ? ವಾಲ್ಮೀಕಿ ನಿಗಮ ಇರೋದು ವಾಲ್ಮೀಕಿ ಜನಾಂಗದ ಬಡವರಿಗೆ ಲೋನ್ ಕೊಡುವಂಥದ್ದು, ಅವ್ರಿಗೆ ಬೋರ್ವೆಲ್ ಹಾಕ್ಕೊಡುವಂಥದ್ದು, ಅವ್ರಿಗೆ ವ್ಯಾಪಾರ ಮಾಡುವಂಥದ್ದಕ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು, ಇದು ಇರ್ತಕ್ಕಂಥದ್ದು. ಈ ಎಲ್ಲ ಹಣ IT ಕಂಪ್ನಿಗಳಿಗೆ, ಅದು ಹೈದರಾಬಾದ್ಗೆ ಹೆಂಗೋಯ್ತು? ಇದರಲ್ಲಿ ನೇರವಾಗಿ ಯಾರೋ ಒಬ್ಬ ಮಂತ್ರಿ ಇದ್ದಾನೆ ಅಂತ ನನಗನ್ಸಲ್ಲ. ಭಾಳಷ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಯಾರು? ಸಿದ್ದರಾಮಯ್ಯನವರು. ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಸಿದ್ದರಾಮಯ್ಯನವ್ರು ಏನು ಕತ್ತೆ ಕಾಯ್ತಾ ಇದ್ದಾರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೆ ಕಾಯ್ತಾ ಇತ್ತಾ? ಹೆಂಗೆ ಪರ್ಮಿಷನ್ ಆಯಿತು ಇದು? ವಿತೌಟ್ ಫೈನಾನ್ಸ್ ಪರ್ಮಿಷನ್ ಇಲ್ದಿರ ಇಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಧೈರ್ಯವನ್ನು ಆ ಇಲಾಖೆಯ ಮಂತ್ರಿಗಳು, ಆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಸರ್ಕಾರದ ಹಿಡಿತ ಏನಾಗಾರೆ? ಅಂದರೆ ಯಾರು ಬೇಕಾದರೂ ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡಿಬೋದು, ಲೂಟಿ ಹೊಡಿಬೋದು. ಅವ್ರದ್ದು ಮನೆ ಬೇರೆಯವ್ರ ಮನೆ ಲೂಟಿ ಹಾಕಿ ಹೊಡಿಬೋದು, ಇಲ್ಲೇ ಸರ್ಕಾರದಲ್ಲೇ ಲೂಟಿ ಹೊಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಡವಳಿಕೆಯನ್ನು ನಡ್ತಾ ಇದೆ. ಇವತ್ತು ಆ ಮನೆಗೆ ಬಂದು ಅವ್ರು ನೋಡಿದಾಗ ನಮ್ಗೆ ಭಾಳ ನೋವಾಯಿತು. ಒಂಥರ ಪ್ರಾಮಾಣಿಕ ಕುಟುಂಬ. ಅವ್ರಿಗೆ ಅವಾರ್ಡ್ ಬಂದಿದೆ, ಹೈಕೋರ್ಟಿನ ಜಡ್ಜ್ ಅವಾರ್ಡ್ ಕೊಟ್ಟಿದ್ದಾರೆ ಅವರು, ನಾಗಮೋಹನ್ ದಾಸ್ ಅವರು. ಹಿಂದೆ ಅವ್ರು ಕೆಲಸ ಮಾಡಿದಂಥ ಭದ್ರಾವತಿಯ ಕಂಪ್ನಿಯಲ್ಲಿ NPM ಅಲ್ಲೂ ಕೂಡ ಬೆಸ್ಟ್ ಅವಾರ್ಡನ್ನು ಕೊಟ್ಟಿರುವಂಥದ್ದು ನೋಡಿದ್ದೀರಿ. ಅವ್ರಿಗೆ ಕೋವಿಡ್ ಆದಾಗ ಸುಮಾರು 1 ತಿಂಗಳ ಮೇಲೆ ICUನಲ್ಲಿದ್ದರು ಅವರು, ಚೆಸ್ಟ್ ಪ್ರಾಬ್ಲಮ್ ಆಗಿ, ಲಂಗ್ಸ್ ಪ್ರಾಬ್ಲಮ್ ಆಗಿ. ಆ ಸಂದರ್ಭದಲ್ಲಿ ಅವ್ರು ಯಾರ ಹತ್ರ ಇದ್ದ ಮನೆಯಲ್ಲಿದ್ದಂಥ ಒಡೆಗಳನ್ನು ಅಡವಿಟ್ಟು ಸುಮಾರು 35 ಲಕ್ಷ, ನಿಮಗೂ ಗೊತ್ತಿದೆ, ICUನಲ್ಲಿ ಪ್ರತಿದಿನ 15-20 ಸಾವಿರ ಕೊಡಬೇಕಾಗ್ತದೆ. ಅಷ್ಟು ಹಣವನ್ನು ಸಾಲ ಮಾಡಿ, ಆ ಸಾಲನೂ ತೀರ್ಸೋಕ್ಕಾಗಿಲ್ಲ. ಅವ್ರು ಕರಪ್ಟ್ ಆಗಿದ್ದರೆ ಆ ಸಾಲ ತೀರ್ಸ್ಕೊಬೋದಾಯಿತು, 30 ಲಕ್ಷನ. ಆ ಸಾಲ ತೀರ್ಸೋಕ್ಕೆ ಆಗಿಲ್ಲ ಇದುವರೆಗೂ. ಇಷ್ಟು ಪ್ರಾಮಾಣಿಕವಾಗಿ ದುಡಿದಂಥ ಅಧಿಕಾರಿ ಇವತ್ತು ಇವರ ಕಿರುಕುಳದಿಂದ, ಸರ್ಕಾರದ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿದ್ರೆ ಸರ್ಕಾರನೇ ನೇರ ಕಾರಣ.
ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೋ-ಸ್ಪಾನ್ಸರ್ಡ್ ಬೈ ಸಪ್ತಗಿರಿ NPS ಯೂನಿವರ್ಸಿಟಿ.